ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಮತ್ತು ಬೇಗನೆ ಮಾಡ್ಕೊಳ್ಳೋ ಅಂಥ ಪಲ್ಯದ ರೆಸಿಪಿ. ಇದು ಚಪಾತಿ ಅಕ್ಕಿ ರೊಟ್ಟಿ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಜೊತೆಗೆ ನಂಚ್ಕೊಂಡು ತಿನ್ಬೋದು. ಮಾಡೋದು ಕೂಡ ತುಂಬಾ ಸುಲಭ. ಕಾಯಿ ಮಸಾಲ ಏನೂ ರುಬ್ಬಾಗ್ತಾ ಇಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1 ರಿಂದ 2 ಚಮಚದಷ್ಟು, ಸಾಸಿವೆ ಮತ್ತು ಉದ್ದಿನಬೇಳೆ ದೊಡ್ಡ ಚಮಚದಲ್ಲಿ ತಲಾ 1 ಚಮಚದಷ್ಟು. ಉದ್ದಿನಬೇಳೆ ಕೆಂಪಾಗಲಿ. ಕರಿಬೇವಿನ ಎಲೆಗಳು ಸುಮಾರು 8 ರಿಂದ 10 ಅಷ್ಟು. ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕೊಂಡ್ಮೇಲೆ 10 ಸೆಕೆಂಡ್ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿ, ಸುಮಾರು 1/2 kg ಪಡವಲಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಪಡವಲಕಾಯಿ ಎಳೆದಿದ್ರೆ ಒಳ್ಳೆಯದು. ಪಡವಲಕಾಯಿ ಯಾರಿಗಿಷ್ಟ ಇಲ್ಲ, ಇದಕ್ಕೆ ಬದಲಾಗಿ ಸೋರೆಕಾಯಿನ ಉಪಯೋಗ ಮಾಡ್ಬೋದು. ಕಲಿಸ್ಕೋಬೇಕು ಚೆನ್ನಾಗಿ. ಇದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ, ಸುಮಾರು 50 ಗ್ರಾಮ್ಸಷ್ಟು ಕಡಲೆಬೇಳೆನ ಉಪಯೋಗ ಮಾಡ್ತಾಯಿದ್ದೀನಿ. 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಕಡಲೆಬೇಳೆ ಬೇಗ ನೆಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು, ಅರ್ಧ ಕಪ್ಪಷ್ಟು. ಸ್ವಲ್ಪ ನೀರಿನ ಅಂಶ, ತೇವಾಂಶ ಇದ್ದರೆ ತರಕಾರಿಗಳು ಬೇಗ ಬೆಂದೋಗುತ್ತೆ. ಈಗ ಮುಚ್ಚಳನ ಮುಚ್ಚಿಟ್ಟು ಸುಮಾರು 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಪಡವಲಕಾಯಿ ಎಳೆದಿದ್ರೆ ಬೇಗ ಬೆಂದೋಗುತ್ತೆ. 10 ನಿಮಿಷ ಆದಮೇಲೆ ರುಚಿಯಾಗಿ ಸಿಂಪಲಾಗಿರೋ ಪಲ್ಯ ರೆಡಿಯಾಗಿದೆ. ಬೆಳಗ್ಗೆ ಟೈಮ್ ಇಲ್ಲದಿದ್ದಾಗ ಇದು ಒಂದು ಒಳ್ಳೆಯ ರೆಸಿಪಿ. ಹಸಿ ತೆಂಗಿನ ತುರಿ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಚಪಾತಿ, ಅಕ್ಕಿ ರೊಟ್ಟಿ, ಸಾರನ್ನ, ರಸಮನ್ನ, ಮೊಸರನ್ನ ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.